ದಸರಾ ಉದ್ಘಾಟಕರ ವಿಚಾರವಾಗಿ ಶುರುವಾಗಿರುವಂತಹ ಒಂದು ರೀತಿಯಾದಂತಹ ಧರ್ಮ ದಂಗಲ್, ರಾಜಕೀಯ ಪಕ್ಷಗಳ ಕೆಸರೆರ ಚಾಟಗಳು ಇದೀಗ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟಕರಾಗಿ ಆಹ್ವಾನಿಸಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ. ಅಂದರೆ ಇವರುಗಳೀಗ ಬಿಜೆಪಿಯವರು ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಇದೀಗ ಮೈಸೂರು ಚಲೋಗೆ ತೀರ್ಮಾನವನ್ನು ಮಾಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಕೇಸರಿ ಪಡೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಕೈ ಸರ್ಕಾರದಿಂದ ಬಾನು ಮುಷ್ತಾಕ್ಗೆ ಅಧಿಕೃತ ಆಹ್ವಾನ ಇವತ್ತು. ಇದೇ ವಾರದಲ್ಲಿ ಮೈಸೂರು ಚಲೋ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಬಿಜೆಪಿಯವರು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಕರಾಗಿದ್ದಾರೆ, ಹೀಗಾಗಿ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಧರ್ಮಸ್ಥಳ ಚಲೋ ಆಯಿತು, ಇದೀಗ ಮೈಸೂರು ಚಲೋಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರದ ಈ ಒಂದು ನಿರ್ಧಾರವನ್ನು ಖಂಡಿಸಿ ಕೇಸರಿ ಪಡೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಉದ್ಘಾಟಕರು ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ಹೋಗ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇದನ್ನು ಖಂಡಿಸ್ತಾ ಇರುವಂತಹ ಪ್ರತಿಪಕ್ಷ ಬಿಜೆಪಿ ಬಹುಶಃ ಇದೇ ಉಳಿದಂತಹ 3 ದಿನಗಳ ಒಳಗಡೆ ಈ ಧರ್ಮಸ್ಥಳ ಚಲೋ ಅಂತ ಯಾವ ರೀತಿ ಮಾಡಿದ್ರು ಅದೇ ರೀತಿಯಲ್ಲಿ ಇವಾಗ ಮೈಸೂರು ಚಲೋಗೆ ಕರೆ ಕೊಡುವಂತಹ ಸಾಧ್ಯತೆ ಇದೆ. ಇವರು ಹೇಳ್ತಾ ಇರುವಂಥದ್ದು ನಾಡಹಬ್ಬ ಅಂತ ಕರೆಸಿಕೊಂಡ್ರು, ಅದು ಪ್ರಮುಖವಾಗಿ ಆರಾಧನೆ ಚಾಮುಂಡೇಶ್ವರಿಯದ್ದು, ಅದು ಹಿಂದೂಗಳ ಹಬ್ಬ. ಹಿಂದೂಗಳ ಹಬ್ಬದಲ್ಲಿ ಅನ್ಯ ಧರ್ಮೀಯರು ಯಾಕೆ? ಅವರ ಕೊಡುಗೆ ಇರುವಂಥದ್ದು ಕನ್ನಡದ ಸಾಹಿತ್ಯಾತ್ಮಕ ಕ್ಷೇತ್ರಕ್ಕೆ. ಹಾಗಿದ್ದರೂ ಅವರು ಬಾನು ಮುಷ್ತಾಕ್ ಅವರು ಭುವನೇಶ್ವರಿಯನ್ನೇ ಒಪ್ತಾ ಇಲ್ಲ, ಕನ್ನಡ ಮಾತೆಯನ್ನೇ ಒಪ್ತಾ ಇಲ್ಲ, ಅದಕ್ಕೊಂದು ಬಣ್ಣ ಕಟ್ತಾರೆ. ಹಾಗಿದ್ದ ಮೇಲೆ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ? ಅವರು ಯಾಕೆ ದಸರಾ ಉದ್ಘಾಟಕರಾಗಿ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಇದೀಗ ಮೈಸೂರು ಚಲೋಗೆ ಮುಂದಾಗ್ತಾ ಇದ್ದಾರೆ.